ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಈಗ ಹಿಂದೆ ಒಂದು ಸ್ವಲ್ಪ ನಿಮಗೆ ಎಕ್ಸ್ ಪದ ಹೆಂಗೆ ಹಾಕೊಂಡು ಹಿಡಿಬೇಕು ಅನ್ನೋದು ಹೇಳ್ತನು. ಈಗ ಒಂದೆರಡು ಉದಾಹರಣೆ ಹೇಳಿದಾಗ ನೀವು ಲಕ್ಷ್ಯ ಕೊಟ್ಟು ನೋಡಿ ಮುಂದಿನ ಲೆಕ್ಕ ಮಾಡಬೇಕು. ಎರಡು ಸಂಖ್ಯೆಗಳ ಮೊತ್ತ, ಈಗ ನಾ ತಿಳಿಸ್ತೀನಿ. ಎರಡು ಸಂಖ್ಯೆಗಳ ಮೊತ್ತ ಎಷ್ಟು? 900. ಏನು ಹೇಳಿ ನಾವು ದೊಡ್ಡ ಸಂಖ್ಯೆಯು ಅಂದಾಗ ನೀವು ಚಿಕ್ಕ ಸಂಖ್ಯೆ ಎಕ್ಸ್ ಹಾಕೋಬೇಕು. ಯಾವುದಕ್ಕೆ ಎಕ್ಸ್ ಹಾಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ದೊಡ್ಡ ಸಂಖ್ಯೆ ಯು, ಯು ಯಾವುದು ಬಂತು? ಯು ಕೆದಕ್ಕೆ ಇತ್ತು? ಯು ಯು ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆಗಿಂತ ನೋಡು, ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ. ನೋಡಿ ಎದಕ್ಕೆ ವರ್ಣನೆ ಮಾಡ್ಯಾನ ಅದನ್ನು ತಿಳ್ಕೊಬೇಕು ನೀವು. ಏನು? ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ. ಯಾಕೆ ನಾವು ಎಕ್ಸ್ ಹಾಕೊಂಡಿವ? ದೊಡ್ಡ ಸಂಖ್ಯೆಯು ಅಂತಂದ್ರೆ ಚಿಕ್ಕ ಸಂಖ್ಯೆಗಿಂತ 100 ಹೆಚ್ಚಿಗಿದೆ. ದೊಡ್ಡ ಸಂಖ್ಯೆ ಬರೋಬರಿ ಏನು? ಚಿಕ್ಕ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಎಕ್ಸ್ ಅದ, ಅದಕ್ಕಿಂತ ಎಷ್ಟು ದೊಡ್ಡದ? 100 ಅದ. ಮೊತ್ತ ಬರೋಬರಿ ನೋಡಿ, ಮೊತ್ತ ಬರೋಬರಿ ಎಷ್ಟದ? 900 ಅದ. ಆ ಸಂಖ್ಯೆಗಳು ಯಾವುವು ಅಂತಾರೋ ಆ ಸಂಖ್ಯೆ, ಎರಡು ಸಂಖ್ಯೆ ಕಂಡುಹಿಡಿಬೇಕು. ಎಕ್ಸ್ ಏನು ಬರ್ತದ ನೋಡು, ಅದು ಚಿಕ್ಕ ಸಂಖ್ಯೆ. ಏನು? ಎಕ್ಸ್ ಏನು ಬರ್ತಲ್ಲ ಅದು ಚಿಕ್ಕ ಸಂಖ್ಯೆ. ಆದರೆ ಎಕ್ಸ್ ಪ್ಲಸ್ 100 ಇಸ್ ಈಕ್ವಲ್ ಟು 900. ಎರಡು ಸಂಖ್ಯೆಗಳ ಮೊತ್ತ ಈಗ ಏನಾಗ್ತದೆ? 2x. ಎಕ್ಸ್ಗಳನ್ನು ಕೂಡಿಸ್ಕೋರಿ. 2x ಪ್ಲಸ್ 100 ಇಸ್ ಈಕ್ವಲ್ ಟು 900. ಎಕ್ಸ್ ಬರ್ಬೇಕಾದ್ರೆ ಪ್ಲಸ್ ಇದ್ದದ್ದು ಬರೋಬ್ಬರ ಆಚೆಗೆ ಹೋತಂದ್ರೆ ಏನಾಗ್ತದೆ ಅಂತ ಹೇಳಿ ಮೈನಸ್ ಆಗ್ತದೆ ಅಂತ ಹೇಳಿನಿಲ್ಲ. 2x ಬರೋಬ್ಬರಿ 900 ಪ್ಲಸ್ ಇದ್ದದ್ದು ಇಚ್ಚಿಗೆ ಹೋತಂದ್ರೆ 100 ಬರೋಬ್ಬರಿ ಎಷ್ಟಾಯ್ತು? 800. 2x ಬರೋಬ್ಬರಿ 800 ಆಯ್ತು. ಆದ್ದರಿಂದ 2x ಬರೋಬ್ಬರಿ 800, ಎಕ್ಸ್ ಬರೋಬ್ಬರಿ 800. ಎಕ್ಸ್ ಬರ್ಬೇಕಾದ್ರೆ 2 ಏನಾಗ್ತದೆ? ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತದೆ. 2 1 2 400. ಎಕ್ಸ್ ಅಂದ್ರೆ ಏನಾಯ್ತು? 400. ಎಕ್ಸ್ ಅಂದ್ರೆ ಏನು ತಿಳ್ಕೊಂಡ್ರಿ ಈಗ ನೀವು? ಚಿಕ್ಕ ಸಂಖ್ಯೆ ಬರೋಬ್ಬರಿ ಎಕ್ಸ್ ಬರೋಬ್ಬರಿ ಎಷ್ಟಾಯ್ತು? 400. ದೊಡ್ಡ ಸಂಖ್ಯೆ ಬರೋಬ್ಬರಿ ಎಕ್ಸ್ ಪ್ಲಸ್ 100. ಎಕ್ಸ್ ಅಂದರೆ ಎಷ್ಟು? 400. 100 ಹೆಚ್ಚಿಗೆದ ಅಂದ್ರೆ 100 ಮಾಡ್ಕೋರಿ, ಬರೋಬ್ಬರಿ 500. ಆದ್ದರಿಂದ ಆನ್ಸರ್ ಆ ಎರಡು ಸಂಖ್ಯೆಗಳು 500, ಇನ್ನೊಂದು 400. ಎರಡು ಸಂಖ್ಯೆ ಕೇಳ್ಯಾನಂದ್ರೆ ಹಿಂಗೆ. ಆಮೇಲೆ ಇದನ್ನು ಇನ್ನೊಂದು ರೀತಿ ಒಳಗೆ ಮಾಡ್ಬೋದು ಅಂತ ಹೇಳಿ ಮೊತ್ತದ ಇದು ನೋಡ್ರಿ. ಈಗ ಹೆಚ್ಚಳ ಎಷ್ಟದ ನೀವು ನೋಡ್ಕೊರೆ ಮೊದಲು. ಈಗ ಅಂಕಗಣಿತದೊಳಗೆ ಇದನ್ನು ಹೆಂಗೆ ಮಾಡೋದು? ಹೆಚ್ಚಳ ಬರೋಬ್ಬರಿ 100. ಆಮೇಲೆ ನೀವು ಆ ಹೆಚ್ಚಳವನ್ನು ಮತ್ತೆ ಎಷ್ಟದ ಮೊದಲನೇದ ನೋಡಿ. ಇದನ್ನ ಅಂಕಗಣಿತದ ಹೆಂಗೆ ಮಾಡೋದು? ಮತ್ತೆ ಎಷ್ಟು? 900 ಅದ. ತಿಳಿತಾ? ಈಗ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಿ. ಹೆಚ್ಚಳ ನಿಮ್ಮ ದೊಡ್ಡ ಸಂಖ್ಯೆ ಬೇಕಾಗಿತ್ತು ಅಂತಂದ್ರೆ 900ದೊಳಗೆ 100 ಕೂಡಿಸ್ರಿ. ದೊಡ್ಡ ಸಂಖ್ಯೆ ಬರೋಬ್ಬರಿ ನೋಡ್ರಿ, ದೊಡ್ಡ ಸಂಖ್ಯೆ ಬರೋಬ್ಬರಿ ಮೊತ್ತ ಪ್ಲಸ್ ಹೆಚ್ಚಳ ಡಿವೈಡೆಡ್ ಬೈ 2. ನೋಡ್ರಿ 900 ಎಷ್ಟು ಹೆಚ್ಚಳದ? 100 ಹೆಚ್ಚಳದ. ಆಮೇಲೆ ಇದನ್ನು 2ರಲ್ಲಿ ಭಾಗಿಸ್ರಿ. ನೋಡಿ 2ರಲ್ಲಿ ಭಾಗಿಸೋದಂದ್ರೆ ಹೆಂಗೆ? 1000 ಆಗ್ತದೆ. ಡಿವೈಡೆಡ್ ಬೈ 2.
2 ಒಂದಲೇ 2 500 ನೋಡಿ. ದೊಡ್ಡ ಸಂಖ್ಯೆ ಎಷ್ಟು ಬಂತು ಈಗ? 500 ಬಂತು ನೋಡಿ. ಹಿಂಗೆ ತಿಳ್ಕೊಬೇಕು. ಈಗ ಅಂಕಗಣಿತದಾಗ ಅಂತಾರೆ ಇದು ಹೆಚ್ಚಳ ಮೊದಲೇನು 100, ಮೊತ್ತ ಬರೋಬ್ಬರಿ 900. ಎರಡೂ ಸಂಖ್ಯೆಗಳು ಬೇಕಾಗಿ, ಎರಡೂ ಸಂಖ್ಯೆಗಳು ಬರೋಬ್ಬರಿ, ಎರಡು ಸಂಖ್ಯೆಗಳು ಬರೋಬ್ಬರಿ ಎಷ್ಟು ಅಂತ ಕೇಳ್ಯಾರ. ದೊಡ್ಡ ಸಂಖ್ಯೆ ನೀವು ತಕ್ಕೋಬೇಕಾಗಿತ್ತು ಅಂತಂದ್ರೆ ಮೊತ್ತದಾಗ ಹೆಚ್ಚಳ ಕೂಡಿಸಿ 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದೆ? ದೊಡ್ಡ ಸಂಖ್ಯೆ ಬರ್ತದೆ. ಚಿಕ್ಕ ಸಂಖ್ಯೆ ಬರೋಬ್ಬರಿ ಮೊತ್ತ ಮೈನಸ್ ಹೆಚ್ಚಳ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ನೋಡ್ರಿ ಏನು ಬರ್ತದೆ? 900 ಮೈನಸ್ 100 ಮಾಡ್ರಿ, 2ರಲ್ಲಿ ಭಾಗಿಸ್ರಿ, ಎಷ್ಟು ಬರ್ತದೆ ನೋಡ್ರಿ? 900 ಆದರೆ ಎಷ್ಟು? 800. 800ನ್ನು 2ರಲ್ಲಿ ಭಾಗಿಸ್ರಿ, ಎಷ್ಟು ಬರ್ತದೆ ನೀವೇ ನೋಡ್ರಿ? 2 ಒಂದಲೇ 2 400 ಬರೋಬ್ಬರಿ 400 ನೋಡ್ರಿ. ಹಿಂಗೂ ನೀವು ಕಲಿಬಹುದು. ಅದು ಬೀಜಗಣಿತದಾಗ, ಇದು ಅಂಕಗಣಿತ. ಅಂದ್ರೆ ಇದರ ಪ್ರಕಾರ ಕಲ್ತ್ರಿ ಅಂತಂದ್ರೆ ಹೆಚ್ಚಳದಾಗ ಕೂಡಿಸಿದ್ರಿ, ಮೊತ್ತದಾಗ ಹೆಚ್ಚಳ ಕೂಡಿಸಿ 2ರಲ್ಲಿ ಭಾಗಿಸಿದ್ರೆ ದೊಡ್ಡ ಸಂಖ್ಯೆ ಬರ್ತದ. ದೊಡ್ಡ ಸಂಖ್ಯೆ ಬರೋಬ್ಬರಿ ಮೊತ್ತ ಪ್ಲಸ್ ಹೆಚ್ಚಳ ಡಿವೈಡೆಡ್ ಬೈ 2 ಅಂದ್ರೆ ಏನು ಬರ್ತದೆ? ದೊಡ್ಡ ಸಂಖ್ಯೆ ಬರ್ತದ. ಮೊತ್ತದಾಗ ಹೆಚ್ಚಳ ಕಳೆದ 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದ? ಚಿಕ್ಕ ಸಂಖ್ಯೆ ಬರ್ತದ. ಆದ್ದರಿಂದ ಆ ಸಂಖ್ಯೆಗಳು 500 ಮತ್ತು 400. ನೀವು ಹಿಂಗೂ ಮಾಡ್ಬೋದು. ನಿಮಗೆ 2 ರೀತಿ ಗಣಿತಗಳನ್ನು ಕಲಿಸ್ತಿರ್ತದೆ. 4 ಲಕ್ಷ ಕೊಟ್ಟು ನೋಡ್ರಿ. ಭಾಳ ಅಂದ್ರೆ ಭಾಳ ಶಾಣ್ಯರಾಗಿ ಬಿಡ್ತೀರಿ ನಾವು, ತಿಳಿತಲ್ಲ? ಸ್ವಲ್ಪ ಚಂದ ಹಸ್ತನಿಲ್ಲ. ಮೊತ್ತ ಮೈನಸ್ ಹೆಚ್ಚಳ ಈಸ್ ಈಕ್ವಲ್ ಟು ಏನು? ಚಿಕ್ಕ ಸಂಖ್ಯೆ ಬರೋಬ್ಬರಿ ಏನು? ಮೊತ್ತ ಮೈನಸ್ ಹೆಚ್ಚಳ ಸರಾಸರಿ ಬಾಗಿಲಿ 2 ಮಾಡಿದರೆ 900ದಾಗ 100 ಕಳೆದು ನೀವು ಭಾಗಿಸಿದ್ರೆ ಏನು ಬರ್ತದೆ? 400 ಬಂತು. 2 ಒಂದಲೇ 4 ಬರೋಬ್ಬರಿ ಚಿಕ್ಕ ಸಂಖ್ಯೆ 400, ದೊಡ್ಡ ಸಂಖ್ಯೆ 500. ಇಲ್ಲಿ ಹೆಚ್ಚಿನ ನೋಡು. ಇನ್ನೊಂದ್ಸಲ ಜಾಗ ತಗೊಂಡು ಮತ್ತೆ ಇಂಥದೇ ಒಂದು ಮಾದರಿ ಬಂತಾರೆ. ಇನ್ನೊಂದು ತಿಳಿಸ್ 4 ಸಂಖ್ಯೆಗಳು 500, 400. ನೀವು ಹಿಂಗೂ ಮಾಡ್ಬೋದು. ಬೀಜಗಣಿತದಾಗ ಬೀಜಗಣಿತ ಮಾಡೋದ್ರಿಂದ ನಿಮಗೆ ನಾಲೆಜ್ ಜಾಸ್ತಿ ಬರ್ತದೆ. ಅದಕ್ಕೆ ಈ ಅಂಕಿಗಳನ್ನು ಸರಿಯಾಗಿ ತಿಳ್ಕೊಂಡು ಇನ್ನೊಂದ್ಸಲ ರೀಪ್ಲೇ ಮಾಡ್ರಿ. ಚಿಕ್ಕ ಸಂಖ್ಯೆ ಎಕ್ಸ್, ದೊಡ್ಡ ಸಂಖ್ಯೆ x + 100 ಯಾಕೆ ಬರ್ತೀವಿ? ಚಿಕ್ಕ ಸಂಖ್ಯೆಗಿಂತಲೂ 100 ಹೆಚ್ಚದ. ಮತ್ತು 900 ಎಕ್ಸ್ ಅಂದರೆ ಚಿಕ್ಕ ಸಂಖ್ಯೆ, ಎಕ್ಸ್ದಾಗ 100 ಕೂಡಿಸಿದ್ರೆ ದೊಡ್ಡ ಸಂಖ್ಯೆ. ಇವುಗಳ ಮತ್ತು 900 ಎಕ್ಸ್ಗಳನ್ನು ಬೇರೆ ಕೂಡಿಸ್ಬೇಕು. ಎಕ್ಸ್ 2x + 100 ಬರೋಬ್ಬರಿ 900. 2x ಬರೋಬ್ಬರಿ 900 100 ಹೊರಗೆ ಹಾಕಬೇಕು ಅಂದರೆ 2x ಉಳಿತದ. 2x ಬರೋಬ್ಬರಿ 800. ಎಕ್ಸ್ ಬರೋಬ್ಬರಿ 800 ಇಟ್ಟು 2 ತಳಗೆ ಭಾಗಿಸಿದ್ರೆ x ಬರ್ತದೆ 400 ಆಯ್ತು. ಚಿಕ್ಕ ಸಂಖ್ಯೆ ಬರೋಬ್ಬರಿ 400, ದೊಡ್ಡ ಸಂಖ್ಯೆ ಬರೋಬ್ಬರಿ x + 100. 400 + 100 500. ಆ ಸಂಖ್ಯೆಗಳು 500, 400. ಅಂಕಗಣಿತದ ಹೆಚ್ಚಳ 100 ಮತ್ತು 900. ಆ 2 ಸಂಖ್ಯೆಗಳು ಬರೋಬ್ಬರಿ ಎಷ್ಟು? ದೊಡ್ಡ ಸಂಖ್ಯೆ ಬರೋಬ್ಬರಿ ಮೊತ್ತ ಪ್ಲಸ್ ಹೆಚ್ಚಳ ಸರಾಸರಿ ಬಾಯಲ್ಲಿ 2. 900 ಪ್ಲಸ್ ಡಿವೈಡೆಡ್ ಬೈ 2 500, ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ ಬರೋಬ್ಬರಿ ಮೊತ್ತ ಮೈನಸ್ ಹೆಚ್ಚಳ ಸರಾಸರಿ ಬಾಯಲ್ಲಿ 2. 900 - 100 ಡಿವೈಡೆಡ್ ಬೈ 2 ಬರೋಬ್ಬರಿ 4. ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ, ಚೆನ್ನಾಗಿ ತಿಳಿತು.